ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಜುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಗುರುವರ್ಥಮೇತ ಮೃತಪುತ್ರಮದಾತ್ ಪುನಶ್ಚ ರಾಮೇಣ ಸಾರ್ಧಮಗಮನ್ಮಧುರಾಂ ರಮೇತಃ ಪೌರೈಃ ಸಜಾನಪದಬಂಧುಜನೈರಜಸ್ರಮಭ್ಯರ್ಚಿತೋ ನ್ಯವಸತ್ ಇಷ್ಟಕೃತ್ ಆತ್ಮಪಿತ್ರೋಃ ಗುರುವರ್ಥಂ ಏಷಃ ಮೃತಪುತ್ರಮದಾತ್. ಗುರುಗಳು ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ಗುರುದಕ್ಷಿಣೆ ಅಂತ ಕೊಡಬೇಕು. ಗುರುದಕ್ಷಿಣೆ ಏನು ಕೊಡೋದು ಅಂತ ಗುರುಗಳನ್ನೇ ಕೇಳುವಂತಹ ಪರಿಪಾಠ ಅವತ್ತಿತ್ತು. ಗುರುದಕ್ಷಿಣೆ ಏನು ಕೊಡೋದು ಅಂತ ಕೇಳಿದ. ಅದಕ್ಕೆ ಅವರು ಹೇಳಿದ್ರು, ನನ್ನ ಮಗ ಇಲ್ಲ ಆಗಿದ್ದಾನೆ, ನನ್ನ ಮಗನನ್ನ ನಾನು ಮರಳಿ ಪಡೆಯಬೇಕು. ಆ ಕಾರಣದಿಂದ ಗುರು ಮಗ ಅಂತ ಹೇಳಿದಾಗ ದೇವರು ಮಗನನ್ನ ಕೊಟ್ಟ. ಅದು ಬಹಳ ಕಷ್ಟ. ಸತ್ತು ಹೋದ ಮೇಲೆ ಆ ದೇಹದ ಮೇಲಿನ ಅಭಿಮಾನ ಹೋಗಿರುತ್ತೆ. ಆ ದೇಹವನ್ನು ಕೊಟ್ಟಿದ್ದು ಆ ತಂದೆ ತಾಯಿಗಳಲ್ಲ, ಬೇರೆ ದೇಹ ಕೊಟ್ಟರೂ ಕೂಡ ಅವರಲ್ಲ ತಂದೆ ತಾಯಿಗಳು. ಕರುಳಬಳ್ಳಿ ಅಂತನ್ನುವ ಪ್ರೀತಿ ಬರಬೇಕು, ನಮ್ಮ ಅಪ್ಪ ಅಮ್ಮ ಇವರು ಅಂತನ್ನುವ ಪ್ರೀತಿ ಬರಬೇಕು. ಕಷ್ಟ, ಅಚಿಂತ್ಯವಾದದ್ದು. ನಮಗೆ ಇವತ್ತು ಊಹೆ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಆ ದೇವರ ಬುದ್ಧಿ ಪ್ರಚೋದನೆ ಹೇಗಿರುತ್ತೆ ಅಂತ ಅನ್ನೋದೇ ಒಂದು ಅದ್ಭುತ. ಕಾರಣ ಏನು ಅಂದ್ರೆ, ಇವನು ನಮ್ಮ ಮಗನೇ ಅಂತ ಹೇಳಿ ಅವ್ರಿಗನ್ನಿಸ್ಬೇಕು. ಅವ್ರಿಗನ್ನಿಸ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ಇವರು ಅಂತ ಹೇಳಿ ಅವನಿಗನ್ನಿಸ್ಬೇಕು. ಯಾಕೆಂದ್ರೆ ಆ ದೇಹ ಇಲ್ಲ, ಆ ಪರಿಸರ ಇಲ್ಲ. ಆ ಪರಿಸರದಿಂದ ಮೂಡಿದ ದೇಹ ಅಲ್ಲ ಅದು, ಇನ್ಯಾವುದೋ ದೇಹ. ಆ ದೇಹದಲ್ಲಿ ಪ್ರಜ್ಞೆ ಮಾತ್ರ ಇದು ನಮ್ಮ ಅಪ್ಪ ಅಮ್ಮ ಅಂತ ಇರಬೇಕು. ಅದೇ ಟೈಮಿನಲ್ಲಿ ನಾನು ಇನ್ನೆಲ್ಲೋ ವಾಸ ಮಾಡಿದ್ದೆ ಈ 3-4 ವರ್ಷ ಗ್ಯಾಪಿನಲ್ಲಿ ಅಂತ ಅನ್ನಿಸ್ಬೇಕು. ಬಹಳ ವಿಚಿತ್ರ ಅದು. ಹೀಗಾಗಿ ದೇವರೊಬ್ಬ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಇದೆ, ಇನ್ಯಾರಿಗೂ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಗುರುವರ್ಥಮೇಶ ಮೃತಪುತ್ರ ಮದಾತ್ ಪುನಶ್ಚ ರಾಮೇಣ ತಾರ್ಧಮಗಮನ್ ಮಧುರಾಂ ರಮೇತಃ. ಆಮೇಲೆ ಮಧುರಾ ಪಟ್ಟಣಕ್ಕೆ ಹೋಗಿದ್ದಾಯಿತು. ಅಲ್ಲಿ ಪೌರೈಹಿ ಸಜಾನಪದ ಬಂಧುಜನೈಹಿ. ಪೌರರು ಅಂತಂದ್ರೆ ಪಟ್ಟಣದಲ್ಲಿ ವಾಸ ಮಾಡುವವರು ಅಂತ. ಪುರೇ ಭವಾಹ ಪೌರಾಹ ಅಂದ್ರೆ ನಗರದವರು, ನಾಗರಿಕರು. ಇನ್ನು ಜಾನಪದ, ಜನಪದ ಅಂತಂದ್ರೆ ಗ್ರಾಮ, ಜಾನಪದ ಅಂತಂದ್ರೆ ಗ್ರಾಮದಲ್ಲಿ ಇರುವವರು, ಬಂಧು ಜನರು. ಈ 3 ಜನರನ್ನ ದೇವರು ಅನುಗ್ರಹ ಮಾಡ್ತಾ ಅವರಿಂದ ಪೂಜಿತನಾಗಿ ಆತ್ಮಪಿತ್ರೋಹ ಇಷ್ಟಕೃತ್, ತನ್ನವರಿಗೆ, ತನ್ನ ತಂದೆ ತಾಯಿಗಳಿಗೆ, ಬೇರೆಯವರಿಗೆ ಅವರು ಬಯಸಿದ್ದನ್ನು ನೀಡುತ್ತಾ ನೆವಸತ್ ವಾಸ ಮಾಡಿದ. ಸರ್ವೇ ಪಿತೇ ಪತಿಮವಾಪ್ಯ ಹರಿಂ ಪುರಾಭಿತಪ್ತಾ ಹಿ ಭೋಜಪತಿನ ಮುಮುದುರ್ನಿತಾಂತಂ ಕಿಂ ವಾಚ್ಯಮತ್ರ ಸುತಮಾಪ್ಯ ಹರಿಂ ಸ್ವಪಿತ್ರೋಃ ಯತ್ರಾಖಿಲಸ್ಯ ಸುಜನಸ್ಯ ಬಭೂವ ಮೋದಃ. ಸರ್ವೇ ಪಿತೇ ಪತಿಮವಾಪ್ಯ, ಅವರೆಲ್ಲರೂ ಕೂಡ ಕಂಸನ ದುರಾಡಳಿತದಿಂದ ನೊಂದವರಾಗಿದ್ದರು.
ಕಂಸನ ದುರಾಡಳಿತದಿಂದ ನೊಂದು ಎಷ್ಟೋ ಜನ ತಮ್ಮ ಭೂಮಿಯನ್ನು ಕಳೆದುಕೊಂಡು, ಸಂಪತ್ತನ್ನು ಕಳೆದುಕೊಂಡು, ಸ್ಥಾನವನ್ನು ಕಳೆದುಕೊಂಡು ದೂರ ದೂರದಲ್ಲಿ ಓಡಿ ಹೊರಟೋಗಿದ್ರು. ಕೃಷ್ಣ ಆ 64 ದಿವಸ ಆದ ಕೂಡಲೇ ಮರಳಿ ಬಂದು ಅವರೆಲ್ಲರ ಬಯಕೆಗಳನ್ನು ಈಡೇರಿಸಿ ಹಿಂದಿನಂತೆಯೇ ಸ್ಥಾನಮಾನಗಳನ್ನಿತ್ತು, ಸಂಪತ್ತನ್ನು ಕೊಟ್ಟು ಅವರನ್ನು ಸಂತೋಷಗೊಳಿಸಿದ. ಇದು ದೇವರ ಮಹಿಮೆ. ಪುರಾ ಅಭಿತಪ್ತ ಭೋಜಪತಿನ ಕಂಸ ಸಣ್ಣ ಅಪರಾಧವನ್ನೆಲ್ಲ ಮಾಡಿದ್ದಿದ್ದು. ಇವತ್ತು ಯಾವ ರೀತಿ ಕಾಶ್ಮೀರ ಪಂಡಿತರ ಪರಿಸ್ಥಿತಿ ಇದೆಯೋ ಅವತ್ತು ಮಧುರಾ ನಗರದ ಯಾದವರ ಪರಿಸ್ಥಿತಿ ಆ ತರಹ ಇತ್ತು. ಅಲ್ಲೆಲ್ಲ ಬಂದು ಮಗಧ ದೇಶದವರು ಕೂತ್ಕೊಂಡಿದ್ರು. ಕಂಸನ ಸುತ್ತಲೂ ಕೂಡ ಮಗಧ ದೇಶದವರ ಪಡೆ. ಯಾವುದೇ ಕಾರಣಕ್ಕೂ ನೋಡಿ, ಹೆಂಡತಿ ಕಡೆಯವರು ಸ್ಟ್ರಾಂಗ್ ಇತ್ತು ಅಂತಂದ್ರೆ ಅವರು ಇವರನ್ನು ಪೂರ್ತಿ ಸುತ್ತಲೂ ಸುತ್ತಕೊಳ್ತಾರೆ. ಅಂದ್ರೆ ನಾನು ಹೇಳ್ತಾ ಇರೋದು ಇಲ್ಲಲ್ಲ, ರಾಜರ ಮನೆಯಲ್ಲಿ ನಾನು ಹೇಳ್ತಾ ಇರೋದು. ಈಗ ಉದಾಹರಣೆಗೆ ನಮ್ಮ ವಿಶ್ವಾಧಿರಾಜರು ಹೇಳಿದ ಹಾಗೆ ಈ ಮೈಸೂರು ಅರಸರ ಧರ್ಮ ಬಹಳ ಬದಲಾವಣೆ ಆಗ್ತಾ ಇತ್ತು. ಯಾಕೆ ಅಂತಂದ್ರೆ ಅವರ ಮನೆಯವರು ವೀರಶೈವ ಧರ್ಮಾನುಯಾಯಿಗಳು. ಹೀಗಾಗಿ ಅರಮನೆಯಲ್ಲಿ ಇಡೀ ಕೆಲಸದವರು ಎಲ್ಲರೂ ಕೂಡ ವೀರಶೈವರು ಬಂದರು. ಮತ್ತೆ ನಮ್ಮನ್ನು ಆಳಿದ ಇತ್ತೀಚೆಗಿನ ಶ್ರೀಕಂಠದತ್ತ ಒಡೆಯವರ ಹಿಂದೆ ಯಾರಿದ್ರು ಅವರಿಗೆ ಬಹಳ ತಾತ್ವಿಕವಾದ ಗೊಂದಲಗಳಿತ್ತು. ಅವರಿಗಿಂತ ಮೊದಲಿನವರು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಹಾಡು ಮಾಡಿದ್ದಾರೆ. ಮತ್ತು ಅವರ ತಲೆಮಾರಿನವರೆಲ್ಲ ಇವರಿಗೆ ಆಶ್ರಯ ಕೊಟ್ಟಿದ್ರು, ಎಲ್ಲ ಸರಿ. ಆದರೆ ಇತ್ತೀಚೆಗೆ ಬಂದವರಿಗೆ ಯಾಕೆ ಹಾಗಾಯಿತು ಅಂದರೆ ಹೆಂಡತಿಯ ಮನೆಯವರು ಬಹಳ ಪ್ರಬಲರಾಗಿದ್ರೆ ಇದೆಲ್ಲ ಸಮಸ್ಯೆಗಳು. ಏಕೆಂದರೆ ರಾಜರ ಕುಟುಂಬ ಅನ್ನೋದೇನಿರುತ್ತೆ ಅದು ಇಡೀ ರಾಷ್ಟ್ರದ ಮೇಲೆ ಪರಿಣಾಮ ಬೀರುತ್ತೆ. ನೀವು ಇವತ್ತಿನ ಕೆಲವು ವರ್ಷಗಳ ಹಿಂದೆ ಆಳಿದ ಕಾಂಗ್ರೆಸ್ಸಿನವರ ಪರಿಸ್ಥಿತಿಯನ್ನು ನೀವು ನೋಡಿರ್ತೀರ. ಯಾಕೆ ಅಂತಂದ್ರೆ ಬೇರೆ ಕಡೆಯಿಂದ ಬಂದ ಇನ್ಫ್ಲೂಯೆನ್ಸ್ ಅವೆಲ್ಲ. ಹೆಂಡತಿಯ ಮನೆ ಕಡೆಯವರು ಇಟಲಿಯವರಾದ್ರಿಂದಾಗಿ ಹೆಚ್ಚಿನ ಕಾಂಟ್ರಾಕ್ಟ್ಗಳು, ಹೆಚ್ಚಿನ ಇದೆಲ್ಲ ನಾವು ಇಟಲಿಯ ಮೇಲೆ ಅವಲಂಬಿತರಾಗಿದ್ವಿ ಒಂದು ಕಾಲದಲ್ಲಿ. ಇಟಲಿಯವರು ಏನಾದರೂ ತಪ್ಪು ಮಾಡಿದ್ರೆ ಅವರನ್ನು ಬೇಷರತ್ತಾಗಿ ಬಿಟ್ಬಿಡ್ತಾ ಇದ್ವಿ. ಏನೇನೋ ಸಮಸ್ಯೆಗಳು. ಅದರಿಂದಾಗಿ ನೋಡಿ, ಸಿಮಿಲರ್ ಪರಿಸ್ಥಿತಿ ಕಂಸನ ರಾಜ್ಯದಲ್ಲಿ ಇತ್ತು. ಮಗಧ ದೇಶದವರು ಪೂರ್ತಿಯಾಗಿದ್ರು. ಯಾಕೆಂದ್ರೆ ಜರಾಸಂಧನ ಮಗಳಂದಿರು ಕಂಸನ ಹೆಂಡತಿಯರು. ಹೀಗಾಗಿ ಕಂಸನ ಸುತ್ತಮುತ್ತ ಎಲ್ಲ ಮಗಧ ದೇಶದವರೇ ಇದ್ರು. ಆ ದೇಶದವರು ಬೀದಿ ಪಾಲಾಗಿದ್ರು. ಆ ದೇಶದವರ ಸಂಪತ್ತುಗಳನ್ನೆಲ್ಲ ಕಿತ್ತುಕೊಂಡು ಓಡಿಸಿ ಬಿಟ್ಟಿದ್ದ. ಇಷ್ಟು ತೀವ್ರತೆ ನಿಮಗೆ ಬರದೇ ಹೋದರೆ ಕಂಸ ನಿಧನದ ಸಮಸ್ಯೆಯೇ ಅರ್ಥ ಆಗುವಲ್ಲ. ನಾವು ಕಂಸನ ಸಂಹಾರದ ಕೃಷ್ಣನ ಯಾವುದೇ ಚರಿತ್ರೆ, ರಾಮನ ಯಾವುದೇ ನಡೆ, ಕೃಷ್ಣನ ಯಾವುದೇ ನಡೆ, ಆ ಗ್ರಹಿಸಬೇಕಾದ ಅರ್ನೆಸ್ಟ್ನೆಸ್ ಅಂತಾರಲ್ಲ, ಆ ಸೀರಿಯಸ್ ಅಂತ ಇವತ್ತಿನ ಭಾಷೆಯಲ್ಲಿ ಏನು ಹೇಳ್ತಾರೆ, ಆ ಸೀರಿಯಸ್ ಇದರಲ್ಲಿ ಆ ಸಿಗ್ನಿಫಿಕೆನ್ಸ್ ನಲ್ಲಿ ನಾವು ಗ್ರಹಿಸ್ತಾ ಇಲ್ಲ. ಯಾಕೆಂದ್ರೆ ಆ ಸಿಗ್ನಿಫಿಕೆಂಟ್ ಬ್ಯಾಕ್ಗ್ರೌಂಡ್ ಇಲ್ಲ. ಆ ಬ್ಯಾಕ್ಗ್ರೌಂಡ್ ಯಾಕಿಲ್ಲ ಅಂದ್ರೆ ನಾವು ಹರಿವಂಶವನ್ನು, ಮಹಾಭಾರತವನ್ನು, ಭಾಗವತವನ್ನು ಬಹಳ ಗಂಭೀರವಾಗಿ ಅಧ್ಯಯನ ಮಾಡ್ತಾ ಇಲ್ಲ. ಅದರಿಂದಾಗಿ ಕೃಷ್ಣ ಕಂಸನನ್ನು ಕೊಂದ ಏನೀಗ ಅವರ ಅಪ್ಪ ಅಮ್ಮನನ್ನು ಕಟ್ಟಾಕಿದ್ದ ಕೊಂದ ಅಂತ. ಇದೆಲ್ಲ ಬಹಳ ಯೋಚನೆ ಮಾಡುವಂತಹ ಸಂಗತಿ. ಇದರ ಆಳಕ್ಕೆ ನೀವು ಇಳಿದ್ರೆ, ನೀವು ಎಷ್ಟು ಆಳಕ್ಕೆ ಇಳಿತೀರೋ ದೇವರ ಭಕ್ತಿಯಲ್ಲಿ ಅಷ್ಟು ಮೇಲ್ಗಡೆ ಹೋಗ್ತೀರ. ಒಂದು ರೀತಿ ವಿಚಿತ್ರ. ನೀವು ಭಾವನೆಯಲ್ಲಿ ಭಾರವನ್ನು ಹೊಂದಿದರೆ ದೇವರ ಭಾವ ಭಕ್ತಿಯಲ್ಲಿ ಎತ್ತರಕ್ಕೆ ಏರ್ತೇವೆ. ಇಲ್ಲ ಅಂದ್ರೆ ಆ ಸೀರಿಯಸ್ನೆಸ್ ಗೊತ್ತಾಗೋಲ್ಲ. ಕೃಷ್ಣ ಏನೇನ್ ಮಾಡಿದ ಅನ್ನೋದೇ ನಮ್ಗೆ ಇವತ್ತು ಅರ್ಥ ಆಗಿಲ್ಲ. ರಾಮ ಏನೇನ್ ಮಾಡಿದ, ಅವನ ರಾಜಕೀಯ ನಿಲುವುಗಳೇನು ಅನ್ನೋದೇ ಅರ್ಥ ಆಗಲಿಲ್ಲ. ಅವತ್ತಿನ ಪೊಲಿಟಿಕಲ್ ಸಿನಾರಿಯೋ ಹೇಗಿತ್ತು,
ಕೃಷ್ಣನ ಕಾಲದಲ್ಲಿ ಏನಿತ್ತು, ಅವನು ತಂದ ಪರಿಷ್ಕಾರ ಏನು, ನಾವು ಕಲಿಯಬೇಕಾದ ಪಾಠ ಏನು, ಇವುಗಳನ್ನು ನೋಡದೇ ಇರೋದ್ರಿಂದಲೇ ಇವತ್ತು ಈ ಸ್ಥಿತಿ ಇರೋದು. ಕೃಷ್ಣನ ನಡೆಯನ್ನ ಸಮರ್ಥವಾಗಿ ಜೀರ್ಣಿಸಿಕೊಂಡವನು ನಮಗೆ ಇತಿಹಾಸದಲ್ಲಿ ಸಿಗೋದು ಪೇಜಾವರ ಸ್ವಾಮಿ ಹೇಳ್ತಾ ಇದ್ರು, ಶಿವಾಜಿ ಮಾತ್ರ ಅಂತ. ಪೇಜಾವರ ಸ್ವಾಮಿಗಳ ಮಾತು, ಶಿವಾಜಿ ಮಾತ್ರ ಅರ್ಥ ಮಾಡಿಕೊಂಡಿದ್ದು ಕೃಷ್ಣನನ್ನ. ಅದರಿಂದಾಗಿ ಅವನ ಬೇರೆನೇ ಆದ ಥಿಂಕಿಂಗ್ ಪ್ಯಾಟರ್ನ್ ಬೇರೆನೇ ಇತ್ತು. ಉಳಿದವರೆಲ್ಲ ಶರಣಾಗತ ರಕ್ಷಣೆ ಅಂತ ಹೇಳಿ ಬೌದ್ಧರ ಇನ್ಫ್ಲುಯೆನ್ಸ್ಗಳಿಗಾಗಿ ಕೆಲವರು ನಮ್ಮ ಪುರಾಣದ್ದನ್ನೇ ತಪ್ಪಾಗಿ ಸ್ಥೂಲವಾಗಿ ಅರ್ಥ ಮಾಡಿಕೊಂಡು ಬೇರೆಯವರಿಗೆ ಆಶ್ರಯ ನೀಡಿ ಏನೇನೆಲ್ಲ ಪರಿಸ್ಥಿತಿಗೆ ಒಳಗಾದರು. ಅದರಿಂದಾಗಿ ಕೃಷ್ಣನ ಅಥವಾ ಮಹಾಭಾರತವನ್ನ, ಭಾಗವತವನ್ನ, ಹರಿವಂಶವನ್ನ ಆ ಸಾಹಿತ್ಯದ ಜೊತೆಗೆ ಓದಬೇಕಾದದ್ದು ಅನಿವಾರ್ಯ. ಅದು ಯಾರಿಗೇ ಆಗಲಿ, ವಿಶೇಷತಃ ಭಾರತೀಯರಿಗೆ, ವಿಶೇಷತಃ ಸಂಸ್ಕೃತ ವಿದ್ವಾಂಸರಿಗೆ ಅನಿವಾರ್ಯ ಅದು. ಯಾಕೆ ಅಂದರೆ ಜನರು ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳದೆ ಅದನ್ನು ಫಾಲೋ ಮಾಡೋದು ಹೇಗೆ? ಇವರೆಲ್ಲ ಏನು ಮಾಡ್ತಾ ಇದ್ದಾರೆ, ಇತ್ತೀಚೆಗೆ ಆಗಿದ್ದರ ಬಗ್ಗೆ ಒತ್ತು ಕೊಡ್ತಾ ಇದ್ದೇವೆ ನಾವು. ಹರಿಕಥಾಮೃತ ಸಾರ ಒತ್ತು ಕೊಡಬಾರದು ಅಂತ ನಾನು ಹೇಳ್ತಾ ಇರೋದು. ಆದರೆ ಹರಿಕಥಾಮೃತ ಸಾರದಗಿಂತ ಮುಖ್ಯವಾಗಿ ದಾಸರ ಪದ್ಯ, ಅದೆಲ್ಲ ಆಪದ್ಧರ್ಮಗಳು, ದಾಸರ ಪದ್ಯಕ್ಕಿಂತ ಮುಖ್ಯವಾಗಿ ನಮಗೆ ಈ ತರಹದ್ದು ಬೇಕಾದದ್ದು. ಕೃಷ್ಣನ ನಡೆಯ ಆಳವಾದ ಚಿಂತನೆ ನಮ್ಮಲ್ಲಿ ಬೇಕು, ರಾಮನ ನಡೆಯ ಆಳವಾದ ಚಿಂತನೆ ನಮಗೆ ಬೇಕು. ಇಲ್ಲ ಅಂದ್ರೆ ಅದು ಗೊತ್ತಾಗೋದಿಲ್ಲ. ಈ ಹಿನ್ನೆಲೆಯಿಂದ ನೋಡಿದರಾಗ ನಮಗೆ ಕೃಷ್ಣನ ಆ ಕಾರ್ಯದ ಮಹತ್ವ ಗೊತ್ತಾಗುತ್ತೆ. ಭೋಜಪತಿನ ಯೇ ಪುರಾ ಅಭಿತಪ್ತಾಹ, ಕಂಸನಿಂದ ನೊಂದವರು, ತೇ ಅವರು ಹರಿಂಪತಿಂ ಅವಾಪ್ಯ, ಪರಮಾತ್ಮನನ್ನ ಒಡೆಯನಾಗಿ ಹೊಂದಿ, ಅಂದರೆ ಉಗ್ರಸೇನ ಆಳ್ತಾ ಇದ್ದ, ಆದರೆ ಕೃಷ್ಣ ಹೀಗೆ ಆಳಬೇಕು ಅಂತ ಹೇಳ್ತಾ ಇದ್ದ. ಅವರೆಲ್ಲರೂ ಕೂಡ ನಿತಾಂತಂ ಮುಮುದುಹು, ಬಹಳ ಆನಂದವನ್ನು ಅನುಭವಿಸಿದರು. ಯಾಕೆ ಅಂದರೆ ಕಳೆದು ಹೋದದ್ದೆಲ್ಲ ಸಿಕ್ಕಿತು. ಆ ಮಧುರ ಒಂದು ಮಟ್ಟಕ್ಕೆ ಬಂತು. ಯಾಕೆ ಅಂತಂದರೆ ಕೃಷ್ಣ ಅಲ್ಲಿ ದೂರ ಹೋಗಿ ಕಾಡಿನಲ್ಲಿದ್ದವರನ್ನೆಲ್ಲ ನಾಶ ಮಾಡಿಕೊಂಡು ನಗರದ ಕಡೆಗೆ ಬಂದ. ನಗರ ಕೇಂದ್ರಿತವಾದ ಬಾಳ ಅಲ್ಲ, ಒಂದು ಕಾಡಿನಲ್ಲಿ ಇರುವ ಓರೆ ಕೋರೆಗಳನ್ನೆಲ್ಲ ತಿದ್ದಿ ಆಮೇಲೆ ಮುಖ್ಯವಾದ ಸ್ಥಾನಕ್ಕೆ ಬಂದ. ಯಾವುದನ್ನ ಚಾಣಕ್ಯ ಹೇಳ್ತಾ ಇದ್ನೋ ಹಾಗೆ ಸುತ್ತಮುತ್ತಲಿನ ಸಂಗತಿಯನ್ನ ಅಟ್ಯಾಕ್ ಮಾಡ್ಕೊಂಡು ಮಧ್ಯಕ್ಕೆ ಬರಬೇಕು. ಇಲ್ಲ ಅಂತಂದ್ರೆ ಇಲ್ಲ. ಅದರಿಂದಾಗಿ ಯತ್ರ ಅಖಿಲಸ್ಯ ಬಹಳ ಸಂತೋಷವನ್ನು ಅನುಭವಿಸಿದರು ಅಂತ ಮಧ್ವಾಚಾರ್ಯರು ಇಷ್ಟೇ ಹೇಳ್ತಾರೆ. ನೀವು ಅದನ್ನ ಹರಿವಂಶದ ಹಿನ್ನೆಲೆಯಲ್ಲಿ, ಭಾಗವತದ ಹಿನ್ನೆಲೆಯಲ್ಲಿ, ಭಾಗವತಕ್ಕಿಂತ ವಿಶೇಷತಃ ಮಹಾಭಾರತ ಹರಿವಂಶಗಳ ಹಿನ್ನೆಲೆ. ಕಾರಣ ಏನು ಅಂದರೆ ಭಾಗವತದಲ್ಲಿ ಸ್ಪಷ್ಟವಾಗಿ ಹೇಳಿಯಾಗಿದೆ, ಧರ್ಮಾರ್ಥ ಕಾಮಗಳ ವಿಚಾರ ಏನಿದ್ರು ಮಹಾಭಾರತದಿಂದ ತಿಳ್ಕೊಳ್ಳಿ, ಮೋಕ್ಷದ ವಿಚಾರಕ್ಕೆ ಬರ್ಬೇಕಾದ್ರೆ ಭಾಗವತಕ್ಕೆ ಬನ್ನಿ ಅಂತ. ಅದನ್ನು ಎಲ್ಲರೂ ತಪ್ಪಾಗಿ ಅರ್ಥ ಮಾಡಿಕೊಂಡದ್ದು. ಇಸ್ಕಾನಿನವರು ಏನು ಹೇಳ್ತಾರೆ, ಮಹಾಭಾರತದ ಕಥೆ ಎಲ್ಲ ಗ್ರಾಮ್ಯ ಕಥಾ ಅಂತಾರೆ. ಮಹಾಭಾರತ ಅಂದರೆ ಹರಿವಂಶ, ಮಹಾಭಾರತ ಎಲ್ಲವೂ ಗ್ರಾಮ್ಯ ಕಥೆಗಳು, ಭಾಗವತ ಒಂದೇ ಮಿಗಿಲು ಅಂತ. ನಾವು ಆ ತರಹ ಹೇಳಲ್ಲ, ಆದರೆ ನಮ್ಮ ಆಚರಣೆ ಹಾಗೇ ಇದೆ. ಭಾಗವತ ಬಿಟ್ಟು ಬೇರೆ ನಾವು ನೋಡಲ್ಲ. ನಮ್ಮ ಲೆವೆಲಿನಿಂದ ಭಾಗವತಕ್ಕೆ ಹೋಗ್ಬೇಕಾದ್ರೆ ಹಲವಾರು ಮೆಟ್ಟಿಲುಗಳೇ ಇಲ್ವೇನು? ಅದರಲ್ಲಿಯೂ ನಾವು ಭಾಗವತ ಹೇಗೆ ಹೇಳ್ತಾ ಇದ್ದೇವೆ ಅಂತ ನೀವು ನೋಡೇ ಇದ್ದೀರ. 7 ದಿವಸಗಳಲ್ಲಿ ಏನು ಮಾಡ್ಲಿಕ್ಕಾಗತ್ತೆ? ಅವನೇನೋ ಮಹಾನುಭಾವ ಊಟ ತಿಂಡಿ ಬಿಟ್ಟ, ಕೂತ, ಕೇಳ್ದ. ಗುರುಗಳು ಶುಕಾಚಾರ್ಯರಿದ್ರು. ಇದು ಹೇಳೋರು ನಾವು ಸ್ವಾಮಿ, ನರಮನುಷ್ಯರು, ಏನೂ ತಿಳಿಯದವರು. ನಾವು ಅಧ್ಯಯನ ಮಾಡಬೇಕು, ಶ್ರೋತೃಗಳ ಜೊತೆಗೆ ಅಧ್ಯಯನ ಮಾಡಬೇಕು, ನಿಮ್ಮ ಜೊತೆಗೇನೆ ಅಧ್ಯಯನ ಮಾಡಬೇಕು. ಇದೊಂದು ಪವಿತ್ರವಾದ ಅಧ್ಯಯನದ ವೇಳೆ. ನಾನು ನಿಮ್ಮ ಜೊತೆಗೇನೆ ಓದ್ತಾ ಇರೋದು. ಹೀಗಿರುವಾಗ ಏನು ಭಾಗವತ
ಭಾಗವತ 7 ದಿವಸದಲ್ಲಿ ಹೇಳಿ ಏನು ಮಾಡೋದು? ಯಾವ ಅಂಶವನ್ನು ಕವರ್ ಮಾಡಲಿಕ್ಕಾಗಲ್ಲ. ನಾನು ಭಾಗವತ ಸಪ್ತಾಹ ಆಗಬಾರದು ಅಂತ ಹೇಳ್ತಾ ಇಲ್ಲ, ನೆನಪಿಟ್ಟುಕೊಳ್ಳಿ. ಭಾಗವತ ಸಪ್ತಾಹ ಮಾಡೋ ಪ್ಯಾಟರ್ನ್ ಚೇಂಜ್ ಮಾಡಬೇಕು. ಅದಕ್ಕಾಗಿ ಇಷ್ಟು ಆಳ ಇಲ್ಲ ಅಂದ್ರೆ ಹಿಂಗೆ ಗೊತ್ತಾಗುತ್ತೆ. ಆಚಾರ್ಯರು ಓದಬೇಡಿ ಅಂತ ಹೇಳಲಿಲ್ಲ, ಹರಿವಂಶ ಭಾರತವನ್ನೆಲ್ಲ. ಇಷ್ಟು ಚೆನ್ನಾಗಿ ಚಿಂತನೆ ಮಾಡಬೇಕು ಅಂತ ಅಷ್ಟೇ ಅದರ ಅಭಿಪ್ರಾಯ. ಹೀಗಾಗಿ ಕಿಂವಾಚ್ಯ ಮಾತ್ರ ಎಲ್ಲರೂ ಆನಂದವನ್ನು ಅನುಭವಿಸ್ತಾ ಇದ್ರೆ ದೇವರ ತಂದೆ ತಾಯಿಗಳು ಎಷ್ಟು ಆನಂದವನ್ನು ಅನುಭವಿಸಬೇಡ. ಸುತಮಾಪ್ಯ ಹರಿಂ ಸ್ವಪಿತ್ರೋಹೋ ಕಿಂವಾಚ್ಯಂ. ಆ ದೇವರ ತಂದೆ ತಾಯಿಗಳ ಆನಂದವನ್ನ ಏನು ಅಂತ ಹೇಳೋಣ? ತಟಸ್ಥರ ಆನಂದವೇ ಹೀಗಿರಬೇಕಾದ್ರೆ ಏನಂತ ಹೇಳೋಣ? ಕೃಷ್ಣಾಶ್ರಯೋ ವಸತಿ ಯತ್ರ ಜನೋಪಿ ತತ್ರ ವೃದ್ಧಿರ್ಭವೇತ್ ಕಿಮು ರಮಾಧಿಪತೇರ್ನಿವಾಸೆ ವೃಂದಾವನಂ ಯದಧಿ ವಾಸತ ಆಸಸಧ್ಯಂ ಮಾಹೇಂದ್ರ ಸದ್ಮ ಸದೃಶಂ ಕಿಮು ತತ್ರ ಪುರ್ಯಾಹ. ಕೃಷ್ಣಾಶ್ರಯೋ ವಸತಿ ಯತ್ರ ಜನೋಪಿ, ಎಲ್ಲಿ ಎಲ್ಲ ಕೃಷ್ಣಾಶ್ರಯೋ ಜನಃ, ಕೃಷ್ಣನ ಭಕ್ತರು ವಾಸ ಮಾಡಿದರೇನೆ ವೃದ್ಧಿರ್ಭವೇತ್, ಅಲ್ಲಿ ಸಮೃದ್ಧಿ ಇರುತ್ತೆ. ಕೃಷ್ಣನ ಭಕ್ತರು ವಾಸ ಮಾಡುವ ಜಾಗದಲ್ಲಿಯೇ ಸಮೃದ್ಧಿ ಇರುತ್ತೆ. ಕಿಮು ರಮಾಧಿಪತೇರ್ ನಿವಾಸೆ, ಅಂತಹ ಕೃಷ್ಣನೇ ವಾಸ ಮಾಡಿದ್ರೆ ಇನ್ನೇನು? ವೃಂದಾವನಂ ಯದ್ ಅಧಿವಾಸತಃ ಆಸ ಸದ್ರ್ಯಂ, ವೃಂದಾವನವೇ ಮಾಹೇಂದ್ರ ಸದ್ಮ ಸದೃಶಂ, ಇಂದ್ರನ ಲೋಕದಂತೆ ಕಂಗೊಳಿಸ್ತಾ ಇತ್ತು. ಕಿಮು ತತ್ರ ಪುರಿಯಾಹ, ಇನ್ನು ಮಧುರೆಯ ಕಥೆಯನ್ನು ಏನು ಹೇಳೋದು? ಏನಾಧಿವಾತ ಮೃಜಭೋ ಜಗತಾಂ ವಿಧತ್ತೆ ವಿಷ್ಣುಸ್ತತೋ ಹಿ ವರತಾ ಸದನೇಪಿ ಧಾತುಃ ತಸ್ಮಾತ್ ಪ್ರಭೋರ್ನಿವತನಾನ್ ಮಧುರಾ ಪುರೀತಾ ಶಶ್ವತ್ ಸಮೃದ್ಧ ಜನಸಂಕುಲಿತ ಬಭೂವ. ಏನ, ಯಾವ ಕಾರಣದಿಂದ? ಜಗತಾಂ ವೃಷಭ, ಜಗತ್ತಿನಲ್ಲಿ ಅಗ್ರಗಣ್ಯನಾದ ನಾರಾಯಣನು ವಿಷ್ಣುವು ಅಧಿವಾಸಂ ವಿಧತ್ತೆ, ತನ್ನ ವಾಸಸ್ಥಾನವಾಗಿ ಮಧುರೆಯನ್ನು ಆರಿಸಿಕೊಂಡನೋ ತತಃ ಆ ಕಾರಣದಿಂದ ಧಾತು ಬ್ರಹ್ಮನ ಸದನೇಪಿ ವರತ, ಬ್ರಹ್ಮದೇವರ ಲೋಕಕ್ಕಿಂತ ಮಿಗಿಲಾಯಿತು. ಆವಾಗಿನಿಂದ ಶಶ್ವತ್ ಸಮೃದ್ಧ ಜನಸಂಕುಲಿತ ಬಭೂವ, ಎಲ್ಲ ಪಟ್ಟಣದವರು ಒಂದು ಕಡೆ ಸೇರಿದರು. ಜನಗಳು ಕಿಕ್ಕಿರಿದರು. ರಕ್ಷತ್ಯಜೇತ್ರ ಜಗತಾಂ ಪರಿರಕ್ಷಕೇಸ್ಮಿನ್ ಸರ್ವಾನ್ ಯದೂನ್ ಮಗಧರಾಜ ಸುತೆ ಸ್ವಭರ್ತುಃ ಕೃಷ್ಣಾನುಮೃತಿಂ ಪುನರವಾಪ್ಯ ಸಮೀಪಮಸ್ತಿ ಪ್ರಾಸ್ತಿ ಶಶಂಸತು ಅತೀವ ಚ ದುಃಖಿತೆ ಅಸ್ಮೈ. ಅಜೇ, ಎಂದೂ ಹುಟ್ಟದ ಪರಮಾತ್ಮ, ತ್ರಿಜಗತಾಂ ಪರಿರಕ್ಷಕೆ, 3 ಲೋಕವನ್ನೇ ಪಾಲನೆ ಮಾಡ್ತಾ ಇರುವವ, ಅವನು ಸರ್ವಾನ್ಯದೂನು ರಕ್ಷತಿ, ಎಲ್ಲ ಯದುಗಳನ್ನ ಯಾದವರನ್ನ ರಕ್ಷಣೆ ಮಾಡ್ತಾ ಇದ್ದಾನೆ. ಅಷ್ಟು ಹೊತ್ತಿಗೆ ಮಗಧ ರಾಜ ಸುತೆ, ಜರಾಸಂಧನ ಇಬ್ಬರು ಮಗಳಂದಿರು, ಒಬ್ಬಳ ಹೆಸರು ಅಸ್ತಿ ಅಂತ, ಇನ್ನೊಬ್ಬಳ ಹೆಸರು ಪ್ರಾಸ್ತಿ ಅಂತ. ಅವರಿಬ್ಬರು ಸೀದಾ ಅಪ್ಪನಿಗೆ ದೂರು ಕೊಟ್ಟರು. ಸ್ವಭರ್ತು ಕೃಷ್ಣಾನುಮೃತಿಂ ಶಶಂಸತು, ಕೃಷ್ಣ ನಮ್ಮ ಗಂಡ ಕಂಸನನ್ನು ಸಾಯಿಸಿದ್ದಾನೆ ಅಂತ ದೂರು ಕೊಟ್ಟರು ತಂದೆಗೆ. ತಂದೆಗೆ ಸಹಜವಾಗಿ ಪಿತಾ ದುಹಿತೃ ವತ್ಸಲಹ ಅಲ್ವೇ, ಮಗಳಂದಿರು ಅಂದ್ರೆ ಪ್ರಾಣ. ಸಿಟ್ಟು ಮಾಡಿಕೊಂಡ. ಶ್ರುತ್ವೈವ ತನ್ಮಗಧರಾಜ ಉರು ಪ್ರರೂಢ ಬಾಹೋರ್ಬಲೇನ ನಜಿತೋ ಯುಧಿ ಸರ್ವಲೋಕೈಃ ಬ್ರಹ್ಮೇಶ ಚಂಡಮುನಿ ದತ್ತವರೈರಜೇಯ ಮೃತ್ಯುಜ್ಜಿತಶ್ಚ ವಿಜಯಿ ಜಗತಶ್ಚು ಕೋಪ. ಅವನು ಮಗಧ ದೇಶದ ರಾಜ. ಉರುಪ್ರರೂಢ ಬಾಹೋರ್ಬಲೇನ, ಅಗಾಧವಾದ ಬಾಹುಬಲ, ಸೋಲಿಸುವವರು ಯಾರೂ ಇರಲಿಲ್ಲ. ಯಾಕೆ ಅಂದರೆ 3 ಜನರ ವರ, ಬ್ರಹ್ಮ, ರುದ್ರ, ಚಂಡಕೌಶಿಕ ಅಂತ ಒಬ್ಬ ಮುನಿ. ಈ 3 ಜನರ ಬಲದಿಂದ ಅಜೇಯ,
ಮೃತ್ಯುಜ್ಜಿತ ಸಾವಿನಿಂದ ದೂರ ಇರುವವ, ಜಗತಃ ವಿಜಯಿ ಜಗತ್ತನ್ನ ಗೆದ್ದವ, ಚುಕೋಪ ಅವನಿಗೆ ಸಿಟ್ಟು ಬಂತು. ಬರದೇ ಇರತ್ತೇನು? ಕ್ಷುಬ್ಧೋತಿ ಕೋಪವಚತಃ ಸ್ವಗದಾಂ ಅಮೋಘಾಂ ದತ್ತಾಂ ಶಿವೇನ ಜಗೃಹೇ ಶಿವಭಕ್ತ ವಂದ್ಯ ಶೈವಾಗಮಾಖಿಲ ವಿದತ್ರ ಚ ಸುಸ್ಥಿರೋತು ಚಿಕ್ಷೇಪಯೋಜನ ಶತಂ ಸತುತಾಂ ಪರಸ್ಮೈ. ಅತಿಕೋಪವಶತಃ ಕ್ಷುಬ್ಧ, ಅತ್ಯಂತ ಕೋಪದಿಂದ ಕಂಗೆಟ್ಟಿದ್ದ, ಒಳಗಡೆ ಮುನಿದಿದ್ದ. ಸ್ವಗದಾಂ ಅಮೋಘಾಂ ದತ್ತಾಂ, ಸದಾಶಿವ ಒಂದು ವರವನ್ನು ಕೊಟ್ಟಿದ್ದ. ಏನು? ಒಂದು ಗದೆ. ಸದಾಶಿವ ಒಂದು ವರ ಕೊಟ್ಟಿದ್ದಲ್ಲ, ಬೇಕಾಷ್ಟು ವರ, ಎಷ್ಟೋ ಆಯುಧಗಳನ್ನು ಕೊಟ್ಟಿದ್ದ. ಅದರಲ್ಲಿ ಇದು ಒಂದು ಆಯುಧ, ಗದೆ. ಅವನು ಕಂಸ ಇದ್ದಾನಲ್ಲ, ಶಿವಭಕ್ತ ವಂದ್ಯ. ಅವತ್ತಿನ ಕಾಲದಲ್ಲಿ ಯಾರು ಯಾರು ಶಿವಭಕ್ತರಿದ್ದರೂ ಅವರೆಲ್ಲರ ಗುರು. ಯಾಕೆಂದ್ರೆ ಶೈವಾಗಮಾಖಿಲವಿತ್, ಸುಮ್ಮನೆ ಯುದ್ಧ ಮಾಡ್ತಾ ಇರಲಿಲ್ಲ. ಶೈವಾಗಮವನ್ನು ಎಲ್ಲರಿಗೂ ಪಾಠ ಹೇಳ್ತಾ ಇದ್ದ. ಶೈವಾಗಮಾಖಿಲವಿತ್, ಎಲ್ಲ ಶೈವಾಗಮಗಳನ್ನು, ನಕುಲೀಶ ಪಾಶುಪತ, ಅಣುವಾಮ, ಮಹಾವಾಮ, ಮಧ್ಯಮವಾಮ, ಮತ್ತೆ ನಾಥ ಪರಂಪರೆಗೆ ಮೂಲವಾದದ್ದು, ಆಮೇಲೆ ಪರಾತ್ರಿಂಶಿಕ, ಏನೇನೆಲ್ಲ ಇದೆ ಅದೆಲ್ಲವನ್ನೂ ಕೂಡ ಚೆನ್ನಾಗಿ ತಿಳಿದು, ಇದರ ಮೂಲವನ್ನ ಪರಮಸಾರ, ಪರಾತ್ರಿಂಶಿಕ, ಇವುಗಳನ್ನೆಲ್ಲ ತಿಳಿದು ಪಾಠ ಹೇಳ್ತಾ ಇದ್ದ. ಅದರಿಂದ ಯುದ್ಧಕ್ಕೆ ಬೆಲೆ ಬರೋದು ಯಾವಾಗ ಅಂದ್ರೆ, ಆ ಯುದ್ಧದ ಹಿನ್ನೆಲೆಯಲ್ಲಿ ಒಂದು ಫಿಲಾಸಫಿ ಇದ್ದಾಗ. ಫಿಲಾಸಫಿಯ ಹಿನ್ನೆಲೆಯಲ್ಲಿಯೇ ಯುದ್ಧ ಆಗೋದು, ಸುಮ್ಮನೆ ಯುದ್ಧ ಆಗೋದೇ ಇಲ್ಲ. ನನ್ನ ಆಸ್ತಿ ತಗೊಂಡ ಅಂದ್ರೆ ದೊಡ್ಡ ಯುದ್ಧ ಆಗಲ್ಲ. ನನ್ನ ಆಸ್ತಿ ತಗೊಂಡ, ನನ್ನ ಹೆಂಡತಿಯನ್ನು ತಗೊಂಡು ಹೋದ, ಕೇವಲ ಇಷ್ಟೇ ಆದರೆ ದೊಡ್ಡ ಯುದ್ಧ ಆಗಲ್ಲ. ಇನ್ನೇನೋ ಕಾರಣ ಇರಬೇಕು. ಇಲ್ಲ ಅಂತಂದ್ರೆ ಕೋಟ್ಯಂತರ ಜನ ಯುದ್ಧ ಆಗೋದಾದ್ರೆ ಹೇಗೆ? ಕೋಟ್ಯಂತರ ಜನರು ಸೇರಿಕೊಂಡು ಯುದ್ಧ ಮಾಡೋದಾದ್ರೂ ಹೇಗೆ? ಅದರಿಂದ ಕೋಟ್ಯಂತರ ಜನ ಯುದ್ಧ ಮಾಡ್ಲಿಕ್ಕೆ ಆಗೋಲ್ಲ. ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾದ ವಿಚಾರ. ಜರಾಸಂಧನ ಪ್ರತಿಯೊಂದು ನಡೆಯ ಹಿಂದೆ ದೊಡ್ಡ ತತ್ವಶಾಸ್ತ್ರ ಇತ್ತು. ಆಮೇಲೆ ಕೃಷ್ಣ ಮತ್ತೆ ಭೀಮಸೇನರ ನಡೆಯ ಹಿಂದೆ ಅವನ ಶಾಸ್ತ್ರ ಇತ್ತು. ಕೃಷ್ಣ ಇದು ಭೀಮಸೇನನ ನಡೆಯ ಹಿಂದೆ ಶಾಸ್ತ್ರಗಳಿತ್ತು. ಅತ್ರ ಚ ಸುಸ್ಥಿರ, ಅತ್ರ ಅಂತಂದ್ರೆ ಶೈವಾಗಮದಲ್ಲಿ ಸ್ಥಿರ, ಕೇವಲ ಪಾಠ ಅಲ್ಲ, ಅದರ ಆಳವಾದ ಅರಿವು ಅದರಲ್ಲಿಯೇ ನೆಲೆಗೊಂಡಿದ್ದ. ಅವನು ಚಿಕ್ಷೇಪ ಯೋಜನ ಶತಂ ಸತುತಾಂ ಪರಸ್ಮೈ, ಅದನ್ನ ಗರಗರನೆ ತಿರುಗಿಸಿ ಎಸೆದ. ಆ ಜರಾಸಂಧನಿಗೆ ಮುಖ್ಯವಾಗಿ 8 ವರ ಇತ್ತು. ಚಂಡಕೌಶಿಕನ ವರ ಏನು? ಬ್ರಹ್ಮಣ್ಯತ್ವಂ, ಬ್ರಾಹ್ಮಣರನ್ನು ಕಂಡ್ರೆ ಬಹಳ ಪ್ರೀತಿ ಅವನಿಗೆ. ಬ್ರಾಹ್ಮಣರನ್ನು ಕಂಡ್ರೆ ಬಹಳ ಪ್ರೀತಿ. ಅವನು ಅರ್ಧರಾತ್ರಿಯಲ್ಲಿಯೂ ಕೂಡ ಅವನ ಮಲಗು ಕೋಣೆಯ ಹತ್ತಿರ ಹೋಗ್ಬೋದಿತ್ತವರು. ಬ್ರಹ್ಮಣ್ಯತ್ವಂ, ಅಜೇಯತ್ವಂ, ಆಮೇಲೆ ಯುದ್ಧೇಶು ಚ ತಥಾ ಮತಿಂ, ಯುದ್ಧದಲ್ಲಿ ಪ್ರಜ್ಞೆ, ಆಮೇಲೆ ಪ್ರಿಯಾಚಿತೇಯತಾಂ ಚೈವ, ಅತಿಥಿಗಳನ್ನು ಬಹಳ ಪ್ರೀತಿಸ್ತಾ ಇದ್ದ. ದೀನಾನಾಂ ಅನ್ವವೇಕ್ಷಣಂ, ದೀನರನ್ನ ಬಹಳ ಪ್ರೀತಿಯಿಂದ ನೋಡ್ತಾ ಇದ್ದ. ತಥಾ ಬಲಂ ಚ ಸುಮಹತ್, ಲೋಕೆ ಕೀರ್ತಿಂಚ ಶಾಶ್ವತೀಂ, ಲೋಕದಲ್ಲಿ ಅಗಾಧವಾದ ಕೀರ್ತಿ. ಅನುರಾಗಂ ಪ್ರಜಾನಾಂಚ, ಪ್ರಜೆಗಳ ಮೇಲೆ ಉತ್ಕಟವಾದ ಪ್ರೀತಿ. ಹೀಗೆ 8 ವರವನ್ನ ಅವನು ಪಡೆದಿದ್ದ. ಅದರಂತೆ ಅವನಿದ್ದ. ಹೀಗಾಗಿ ಸಾಕ್ಷಾತ್ ದ್ರಕ್ಷತಿ ಮಾಗಧ, ಸಭಾಪರ್ವದಲ್ಲಿ ಹೇಳ್ತಾರೆ, ಜರಾಸಂಧ ನೇರವಾಗಿ ಬೇಕಂದಾಗ ಸದಾಶಿವನನ್ನು ಭೇಟಿ ಮಾಡ್ತಾ ಇದ್ದ. ಅಂತಹ ಜರಾಸಂಧ ಗರಗರನೆ ತಿರುಗಿಸಿ
ಎಸೆದ ಮಧುರೆಯ ಕಡೆಗೆ. ಅರ್ವಾಕ್ ಪಪಾತ ಚಗದಾ ಮಧುರಾ ಪ್ರದೇಶಾತ್ ಸಾಯೋಜನೇನ ಯದಿಮಂ ಪ್ರಜಗಾದ ಪೃಷ್ಟ ಏಕೋತ್ತರಾಮಪಿ ಶತಾಚ್ಛತಯೋಜನೇತಿ ದೇವರ್ಷಿರತ್ರ ಮಧುರಾಂ ಭಗವತ್ ಪ್ರಿಯಾರ್ಥೇ. ಅದನ್ನ ನಿರೂಪಣೆ ಮಾಡುತ್ತಾರೆ. ಮತ್ತೆ ಆ ಕಥೆ ಎಸೆದ ಅಂತ ಅಷ್ಟೇ ಹೇಳ್ತಾರೆ, ಅದನ್ನ ಹೇಳ್ತಾರೆ. ನಾರದರ ಹತ್ರ ಕೇಳದಂತೆ, ನಾರದರೇ ಅಂದ. ನಾರದರಲ್ಲಿ ಬಂದಿದ್ರು, ನಾನು ಕೃಷ್ಣನನ್ನ ಈಗಲೇ ಕೊಲ್ಲಬೇಕು ಅಂತ ಇದ್ದೇನೆ. ಅಲ್ಲಿಗೇನು ಹೋಗೋದು, ಅಲ್ಪ ಬಲ, ಏನೋ ನನ್ನ ಅಳಿಯನನ್ನ ಮೋಸದಿಂದ ಕೊಂದಿರ್ಬೇಕು. ಅವನ ಹತ್ರ ಏನ್ರಿ ಯುದ್ಧಕ್ಕೆ ಹೋಗೋದು? ಇಲ್ಲಿಂದಲೇ ಗದೆಯನ್ನ ತಿರುಗಿಸಿ ಎಸಿತೇನೆ. ಎಷ್ಟು ದೂರ ಹೇಳಿ ಎಂದ. ಏಕೋತ್ತರಾಮಪಿ ಶತಾಚ್ಛತ ಯೋಜನೇತಿ, 101 ಯೋಜನ ದೂರ ಇತ್ತು ಅಲ್ಲಿಂದ ಇಲ್ಲಿಗೆ. ಆದರೆ ಶತಯೋಜನೇತಿ 100 ಯೋಜನ ಅಂತಂದ್ರು ನಾರದರು. ಯಾಕೆ ಅಂದ್ರೆ ಭಗವಂತನ ಪ್ರೀತಿಗಾಗಿ. ಅದನ್ನ ಹೇಳ್ತಾರೆ ಮಹಾಸಭಾಪರ್ವ. ಭ್ರಾಮಯಿತ್ವಾ ಶತಗುಣಂ ಏಕೋನಂ ಏನ ಭಾರತ ಗದಾ ಕ್ಷಿಪ್ತ ಬಲವತ ಮಗಧೇನ ಗಿರಿವ್ರಜಾತ್. ಭ್ರಾಮಯಿತ್ವಾ ಶತಗುಣಂ, 100 ಬಾರಿ ತಿರುಗಿಸಿ ಎಸೆದಿದ್ದಂತೆ. ಏಕೋನ ಯೋಜನ ಶತೆ ಸಾಪಪಾತ ಗದಾ ಶುಭ. 101 ಯೋಜನ ಬೀಳೋದಕ್ಕಿಂತ 100ನೇ ಯೋಜನದಲ್ಲಿ ಬಿತ್ತಂತೆ. ಶಕ್ತಸ್ಯ ಚಾಪಿ ಗದಾ ಪ್ರತಿಘಾತನೇತು ಶುಶ್ರೂಷಣಂ ಮಧುಚಿತಂ ಚಿತಿ ಚಿಂತಯಾನಃ ವಿಷ್ಣೋರ್ಮುನಿಸ್ಸ ನಿಜಗಾದಹ ಯೋಜನೋನಂ ಮಾರ್ಗಂ ಪುರೋ ಭಗವತೋ ಮಗಧೇಶ ಪೃಷ್ಠಃ. ಮಗಧೇಶ ಪೃಷ್ಠಃ ಶಕ್ತಸ್ಯ, ಅವನಿಗೆ ಶಕ್ತಿ ಇರಲಿಲ್ವೇ ದೇವರಿಗೆ, ಇವನು ಗದೆ ಎಸೆದ್ರೆ. ನಾರದರು ನನ್ನ ಸೇವೆ ಇರಲಿ, ಮಧುಚಿತಂ ಶುಶ್ರೂಷಣಂ, ನನಗೆ ಯೋಗ್ಯವಾದ ಸೇವೆಯನ್ನು ನಾವು ಮಾಡಬೇಕು ಅಂತ ನಮ್ಮ ಗುರುಗಳು ಇರ್ತಾರೆ. ಎದ್ದೋಗಿ ತಗೊಳ್ಳಿಕ್ಕಾಗಲ್ವೇ ಅಂದ್ರೆ ಏನೋ ಕೇಳ್ತಾರೆ, ಪೆನ್ನು ಎದ್ದೋಗಿ ತಗೊಳ್ಳಿಕ್ಕಾಗಲ್ವೇ? ಶಕ್ತಿ ಇರುತ್ತೆ, ತಂದು ಕೊಡೋದು ಸೇವೆ ಅಷ್ಟೆ. ಅದರಿಂದಾಗಿ ಶುಶ್ರೂಷಣಂ ಮಧುಚಿತಂ ಚ್ಯುತಿ. ಅವ್ರಿಗೆ ಇವಾಗ ನಮ್ಮ ಗುರುಗಳಿಗೆ ಅದು ತಾಡವಾಲೆ ಎಲ್ಲಿ ಟ್ರಾನ್ಸ್ಲಿಟ್ರೇಟ್ ಮಾಡ್ಕೊಡ್ಬೇಕಾಗೋದು. ಬರೀಲಿಕ್ಕೆ ಬರಲ್ವೇ ಅವ್ರಿಗೆ ಅಂದ್ರೆ ಹೌದಪ್ಪ ಅದು ಸೇವೆ, ಅದು ಅಷ್ಟೇ. ಅದರಿಂದಾಗಿ ಶುಶ್ರೂಷಣಂ ಮಧುಚಿತಂ, ನನಗೆ ಯೋಗ್ಯವಾದ ಸೇವೆ ಅಂತನ್ನುವ ದೃಷ್ಟಿಯಿಂದ ನಾರದರು ಮಾಡಿದ್ದು. ವಿಷ್ಣೋರ್ ಮುನಿಸ್ಸ ನಿಜಗಾದಹ ಯೋಜನೋನಂ ಮಾರ್ಗಂ ಪುರೋ ಭಗವತೋ ಮಗಧೇಶ ಪೃಷ್ಠಃ. ಅದರಿಂದಾಗಿ ಜರಾಸಂಧ ಕೇಳಿದ್ದು ನಾರದರಿಗೆ, ನಾರದರೇ ಎಷ್ಟು ಯೋಜನ ಇದೆ ಎಂದ. 100 ಅಂತಂದ್ರು ಅಷ್ಟೇ, 101 ಉಣ್ಲಿಲ್ಲ. ಕ್ಷಿಪ್ತಾತು ಸಾ ಭಗವತೋಥ ಗದಾಜರಾಖ್ಯಾಂ ತತ್ಸಂಧಿನೀಂ ಅಸುಭಿರಾಜು ವಿಯೋಜ್ಯ ಪಾಪಾಂ ಮರ್ತ್ಯಾಚನೀಂ ಭಗವತ ಪುನರಾಜ್ಞಯೈವ ಯಾತಾಗಿರೀತ ಸದನಂ ಮಗಧಂ ವಿಸೃಜ್ಯ. ಜರಾಸಂಧನಿಗೆ ಜರಾಸಂಧ ಅಂತ ಯಾಕೆ ಹೆಸರು ಬಂತು ಗೊತ್ತಾ? ಜರಾ ಅಂತ ಹೇಳಿ ಒಬ್ಬಳು ರಾಕ್ಷಸಿ ಇದ್ಲು. ಆ ಜರ ಅನ್ನುವ ರಾಕ್ಷಸಿ ಜೋಡಿಸಿದಳು ಜರಯ ಕೃತ ಸಂಧ. ಏನು ನನಗೆ ಈ ಒಂದು ವಿದ್ವಾಂಸರೊಡನೆ ಮಾತುಕತೆ ಹೇಗಿರುತ್ತೆ ಅನ್ನಲಿಕ್ಕೆ ಒಂದು ದೃಷ್ಟಾಂತವನ್ನು ಕೊಡ್ತೇನೆ ನಾನು. ಈ ಇವಾಗಿನ ಸುವಿದ್ಯೇಂದ್ರ ತೀರ್ಥರು, ಆಗ ಗುರುವೆಂಕಟಾಚಾರ್ಯ ಆಗಿದ್ದು. ನನಗೆ ಜರಾಸಂಧ ಅಂತನ್ನುವ ಶಬ್ದಕ್ಕೆ ವಿಗ್ರಹ ಹೇಗೆ ಮಾಡೋದು ಅಂತ ಗೊತ್ತಿರಲಿಲ್ಲ, ಹೇಗೆ ಸಮಾಸ ಅನ್ನೋದು ಗೊತ್ತಿರಲಿಲ್ಲ. ನಾನು ಹೋಗಿ ಅವರನ್ನು ಕೇಳಿದೆ, ಜರಾಸಂಧ ವಿಗ್ರಹ ಹೇಗೆ ಮಾಡುವುದು ಅಂತ ಕೇಳಿದೆ. ಅದಕ್ಕೆ ವಿಗ್ರಹ ಅನ್ನೋದಕ್ಕೆ ಬಿಡಿಸೋದು ಅಂತ ಅರ್ಥ, ಸೀಳೋದು ಅಂತ ಅರ್ಥ. ಪದಗಳನ್ನು ಸೀಳೋದು ವಿಗ್ರಹವೇ. ಅವರು ಅದನ್ನ ಇಟ್ಟುಕೊಂಡು ಹೇಳಿದ್ರು ಸುವಿದ್ಯೇಂದ್ರರು, ಅಂದ್ರೆ ಆಗ ಗುರುವೆಂಕಟಾಚಾರ್ಯರು, ಜರಾಸಂಧನ ವಿಗ್ರಹ ನಾವೆಲ್ಲಿ ಮಾಡ್ಲಿಕ್ಕೆ ಆಗತ್ತೆ, ಭೀಮಸೇನ್ ಅವರು ಮಾಡಿಬಿಟ್ಟಿದ್ದಾರೆ ಅಂತ. ಹಾಗೆ ಆಮೇಲೆ ಸಮಾಸ ಹೇಗೆ ಮಾಡೋದು ಅಂತ ಕೇಳಿದಾಗ, ಅಲ್ಲ ಪದದ ಸಮಾಸ ಹೇಗೆ ಅಂತಂದಾಗ ಅವ್ರು ಹೇಳಿದ್ರು, ಜರಯ ಕೃತ ಸಂಧ
ಯಸ್ಯ ಅಂತ ಮಾಡು. ದೊಡ್ಡವರಲ್ಲಿ ಹೇಗೆ ಆ ಮಾತುಗಳು ಇರ್ತವೆ ಅಂತ ನಾವು ಕಲಿಯುವಾಗ ನಮಗಿಂತ ಹಿರಿಯರು ಅವರೊಡನೆ ಕಳೆದ ರಸಪ್ರಸಂಗಗಳಿವೆಲ್ಲ. ಜರಾಸಂಧ ಶಕ್ತಸ್ಯ ಚಾಪಿ ಗದಾ ಪ್ರತಿಘಾತ ಕ್ಷಿಪ್, ಅದರಿಂದಾಗಿ ಜರಾಸಂಧ ಅಂತ ಅವನಿಗೆ ಹೆಸರು. ಆ ಜರ ಅಂತನ್ನುವ ರಾಕ್ಷಸಿ ಇದ್ದಾಳಲ್ಲ, ಮಧುರೆಯ ಪರಿಸರದಲ್ಲಿ ಓಡಾಡ್ತಾ ಇದ್ಲು. ಅವಳು ಮರ್ತ್ಯಾಶನೀಂ ಅಂತಾರೆ. ಅವಳು ಮರ್ತ್ಯಾಶನಿ, ಮನುಷ್ಯರನ್ನು ತಿಂತಾ ಇದ್ದವಳು. ಶಿ ವಾಸ್ ಕ್ಯಾನಿಬಾಲ್, ಮನುಷ್ಯರನ್ನ ತಿಂತಾ ಇದ್ಲು. ಅವಳಿಗದೊಂದು ಚಟ, ಮನುಷ್ಯರನ್ನ ತಿನ್ನೋದು. ಅದರಿಂದಾಗಿ ಅವಳು ಅಲ್ಲಿ ತಿರುಗಾಡ್ತಾ ಇದ್ಲು. ತತ್ಸಂಧಿನೀಂ ಅಸುಭಿಹಿ, ಅಂತಹ ಜರಾಸಂಧನ ಶರೀರವನ್ನ ಯಾರು ಜೋಡಿಸಿದಳೋ ಅಂತಹ ಜರೆಯನ್ನ ಜರಾಸಂಧ ಎಸೆದ ಗದೆ ಕೊಂದಾಕ್ಬಿಡ್ತು. ಒಂದ್ಸರ್ತಿ ಉಪಯೋಗಿಸಿದ ಮೇಲೆ ಅದು ವಾಪಸ್ಸು ಸದಾಶಿವನ ಹತ್ರ ಹೊರಟೋಗ್ತಾ ಇತ್ತು. ಹೀಗಾಗಿ ಜಾತಾ ಗಿರೀಶ ಸದನಂ ಮಗಧಂ ವಿಸೃಜ್ಯ, ಜರಾಸಂಧನನ್ನ ಬಿಟ್ಟು ಮಗಧಂ ಗಿರೀಶ ಸದನಂ ಯಾತ, ಕೈಲಾಸಕ್ಕೆ ಹೋಯಿತು ಆ ಗದೆ. ಹೀಗೆ ರಾಜ ಸ್ವಮಾತೃತ ಉತೋ ಗದಯಾ ಚಹೀನಃ ಕ್ರೋಧಾತ್ ಸಮಸ್ತ ನೃಪತೀನ್ ಅಭಿಸನ್ನಿಪಾತ್ಯ ಅಕ್ಷೋಹಿಣಿ ತ್ರ್ಯಧಿಕ ವಿಂಚಯುತೋ ತಿವೇಲ ದರ್ಪೋದ್ಧತಃ ಸಪದಿ ಕೃಷ್ಣಪುರೀಂ ಜಗಾಮ. ಹೀಗೆ ರಾಜ ಜರಾಸಂಧ ಸ್ವಮಾತೃತಃ, ತನ್ನ ತಾಯಿಯಿಂದ ಅವನ ತಾಯಿನೂ ಕಳೆದೋದು, ಗದೆನೂ ಹೋಯ್ತು. ಕನ್ನಡದಲ್ಲಿ ಒಂದು ಗಾದೆ ಉಂಟು, ತಲೆಯು ಬೋಳು ಕಾಸು ಹಾಳು ಅಂತ. ಹಾಗಾಗೋಯ್ತು, ಎರಡೂ ಇಲ್ಲ. ತನ್ನನ್ನ ಚಿಕ್ಕಂದಿನಲ್ಲಿ ಜೀವಂತ ಇರುವಂತೆ ಮಾಡಿದ ಸಾಕು ತಾಯಿಯೂ ಇಲ್ಲ, ತನಗೆ ಜೀವ ಕೊಟ್ಟವಳಿಲ್ಲ, ತಾನು ಜೀವ ತೆಗಿಬೇಕಾದವನಿದ್ದಾನೆ, ಅವನು ಜೀವ ತೆಗಿಲಿಕ್ಕಿರೋ ಗದೆನೂ ಹೋಯ್ತು. ರಾಜ ಸುಮಾತೃತ ಉತೋ ಗದಯಾ ಚಹೀನಃ ಕ್ರೋಧಾತ್ ಸಮಸ್ತ ನೃಪತೀನ್ ಅಭಿಸನ್ನಿಪಾತ್ಯ, ಸಿಟ್ಟಿನಿಂದ ಎಲ್ಲ ರಾಜರನ್ನು ಸೇರಿಸಿದ. ಅವನ ಕಡೆಯವರು ಬೇಕಾಷ್ಟು ಜನ ಇದ್ರು, ಎಲ್ಲ ಅವನ ಶಿಷ್ಯರೇ. ಅಕ್ಷೋಹಿಣಿ ತ್ರ್ಯಧಿಕ ವಿಂಶಯುತೋತಿ ವೇಲ ದರ್ಪೋದ್ಧತಃ ಸಪದಿ ಕೃಷ್ಣಪುರೀಂ ಜಗಾಮ. 23 ಅಕ್ಷೋಹಿಣಿ ಸೈನ್ಯದಿಂದ ಕೂಡಿಕೊಂಡು ಅತಿವೇಲ ದರ್ಪೋದ್ಧತಃ, ನಾನು ಕೊಂದೇ ಕೊಲ್ತೇನೆ ಕೃಷ್ಣನನ್ನ ಅಂತ ಹೇಳಿ ಸಪದಿ ಕೃಷ್ಣಪುರೀಂ ಜಗಾಮ, ಕೃಷ್ಣನ ಮನೆಗೆ ಬಂದ. ಸರ್ವಾಂ ಪುರೀಂ ಪ್ರತಿನಿರುದ್ಧ ದಿದೇತ ವಿಂದ ವಿಂದಾನುಜೌ ಭಗವತ ಕುಮತಿಸ್ಸದೂತೌ ತಾವು ಚತುರ್ಭಗವತೇಸ್ಯ ವಚೋತಿ ದರ್ಪ ಪೂರ್ಣಂ ತಥಾ ಭಗವತೋಪ್ಯಪಹಾಸಯುಕ್ತಂ. ಸರ್ವಾಂ ಪುರೀಂ ಪ್ರತಿನಿರುದ್ಧ, ಇಡೀ ಪಟ್ಟಣವನ್ನು ಮುತ್ತಿಗೆ ಹಾಕಿದ್ರು. 4 ದಿಕ್ಕುಗಳಿಂದ ಮುತ್ತಿಗೆ ಹಾಕಿ ವಿಂದಾನುವಿಂದವು, ಅವನ ಅನುಯಾಯಿಗಳಿಬ್ಬರಿದ್ರು, ವಿಂದ ಮತ್ತೆ ಅನುವಿಂದ ಅಂತ. ಅವ್ರ ಹತ್ತಿರ ದೂತರನ್ನಾಗಿ ಅವರ ಹತ್ತಿರ ಹೇಳ್ದ, ನೀವು ರಾಯಭಾರ ಮಾಡಬೇಕು, ಕೃಷ್ಣನಿಗೆ ನಾನು ಹೇಳೋ ಸಂದೇಶವನ್ನ ಹೇಳಬೇಕು ಅಂತ. ಸೀದಾ ಅವರು ಬಂದರು. ಜರಾಸಂಧನ ಮಾತುಗಳನ್ನ ಕೃಷ್ಣನ ಹತ್ತಿರ ಹೇಳಲಿಕ್ಕೆ ಅಂತ ಬಂದರು. ಅದು ತೀವ್ರವಾದ ಅಪಹಾಸಯುಕ್ತಂ, ಅಪಹಾಸದಿಂದ ಕೂಡಿತು. ದೇವರನ್ನು ಅಪಹಾಸ ಮಾಡುವಂತಹ ಅಂಶಗಳು ಅದರಲ್ಲಿ ಇದ್ದುವು. ಏನು? ಲೋಕೆ ಪ್ರತೀತ ಬಲ ಪೌರುತ ತಾರ ರೂಪ ತ್ವಂ ಹೇಕಯೇಶ್ಚ ಭವತೋ ಬಲವೀರ್ಯ ಸಾರಂ ಜ್ಞಾತ್ವಾ ಸುತೇನ ತು ಮಯಾ ಪ್ರತಿಪಾದಿತೇ ಹಿ ಕಂಸಸ್ಯ ವೀರ್ಯರಹಿತೇನ ಹತಸ್ತ್ವಯಾ ಸಹ. ಲೋಕೆ ಅಪ್ರತೀತ ಬಲಪೌರುಷ ಸಾರರೂಪ. ಏನು ಮಾಡೋದು? ಲೋಕದಲ್ಲಿ ನಿಮ್ಮ ಬಲ ಖ್ಯಾತವಾಗಿದೆ ಅಂದ. ಅದು ಲೋಕೆ ಪ್ರತೀತ ಬಲಪೌರುಷ ತಾರರೂಪ ಅಂತ ಒಂದು ವಿಭಾಗ, ಲೋಕೆ ಅಪ್ರತೀತ ಬಲಪೌರುಷ ತಾರರೂಪ ಅಂತ ಇನ್ನೊಂದು ವಿಭಾಗ. ಲೋಕದಲ್ಲಿ ನೀನೇನು ಖ್ಯಾತ ಅಲ್ಲ, ಯಾಕೆ ಅಂದ್ರೆ ಆ ತರಹದ
ಕೀರ್ತಿಗೆ ಬೇಕಾದ ಯೋಗ್ಯತೆ ಇಲ್ಲ ನಿನಗೆ ಅಂತ ಅದರ ಅಭಿಪ್ರಾಯ. ಲೋಕೆ ಅಪ್ರತೀತ ಬಲ ಪೌರುತ ತಾರ ರೂಪ ತ್ವಂ ಹೇಕ ಯೇಶ್ಚ ಭವತೋ ಬಲವೀರ್ಯ ಸಾರಂ. ಏನ್ ಮಾಡೋದು? ಮುಂದೆ ನೀನು ಇಂತಹ ಪರಾಕ್ರಮಿ ಬರ್ತೀಯ ಅಂತ ಗೊತ್ತಿಲ್ಲದೇನೆ ನನ್ನ ಮಗಳಂದಿರನ್ನು ಕೊಟ್ಟುಬಿಟ್ಟೆ. ಏನ್ ಮಾಡೋದಪ್ಪ, ನೀನು ಬರ್ತಿ ಅಂತ ಗೊತ್ತಿದ್ದಿದ್ರೆ ನಾವು ಹೀಗೆ ಮಾಡ್ತಾನೆ ಇರಲಿಲ್ಲ ಅಂತ ತೀವ್ರವಾದ ಅಪಹಾಸ್ಯ ಅದು. ಯಾರೋ ಒಬ್ರು ಪ್ರಶ್ನೆ ಕೇಳಿದ್ರು ಅಂತಂದಾಗ ಏನ್ ಮಾಡೋದಪ್ಪ, ನಿಮ್ಮಂಥವ್ರು ಬರ್ತೀರಾ ಅಂತ ಎಲ್ಲಿ ಗೊತ್ತಿತ್ತು ಅವ್ರಿಗೆ, ಅವರೇನೋ ಈ ಕೆಲಸ ಮಾಡಿಟ್ಟು ಹೋಗಿದ್ದಾರೆ ಅನ್ನಲ್ವೇ? ಹಾಗೆ ಭಗವದ್ಗೀತೆಗೆ 20 ಅಧ್ಯಾಯಗಳು ಅಂತ ಯಾರಾದರೂ ಹೇಳಿದ್ರೆ, ಹೌದಪ್ಪ ನಿನ್ನಂತಹ ಒಬ್ಬ ಬುದ್ಧಿವಂತ ಬರ್ತಾನೆ ಅಂತ ಕೃಷ್ಣನಿಗೆ ಗೊತ್ತಿರಲಿಲ್ಲ, ಅದಕ್ಕೆ 18 ಅಧ್ಯಾಯ ಮಾಡಿದ ಅಂತ ನಾವು ಹೇಳಲ್ವೇ? ಹಾಗೆ ಅಪಹಾಸ ಇಲ್ಲಿ ಅದೇ ರೀತಿ. ಇವಾಗ ನಾವು ಬೃಹಸ್ಪತಿ ಅನ್ನೋ ದೊಡ್ಡ ಬೃಹಸ್ಪತಿ ಅಂತ, ವಿಶ್ವೇಶ್ವರ ಏನ್ ತಲೆ ಅಂತೀವಿ, ಅದೆಲ್ಲ ಅಪಹಾಸ. ಹಾಗೆ ಇದೊಂದು ಅಪಹಾಸ. ಜ್ಞಾತ್ವಾ ಸುತೇನ ತು ಮಯಾ ಪ್ರತಿಪಾದಿತೇ ಕಂಸಸ್ಯ ವೀರ್ಯರಹಿತೇನ ಹತಸ್ತ್ವಯಾತಃ. ನಿನಗೇನಂತಹ ಪೌರುಷ ಪರಾಕ್ರಮಗಳೇನು ಇರಲಿಲ್ಲ, ಆದರೂ ನೀನು ಒಂದು ಫ್ಲೂಕಿನಲ್ಲಿ ನನ್ನ ಅಳಿಯನನ್ನ ಕೊಂದೆ. ಸೋಹಂ ಹಿ ದುರ್ಬಲತಮಃ ಬಲಿನಾಂ ವರಿಷ್ಠಂ ಕೃತ್ವೈವ ದೃಷ್ಟಿವಿಚಯಂ ವಿಗತ ಪ್ರತಾಪಃ ಯಾಸ್ಯೇ ತಪೋವನಮತೋತಹಿತಸ್ತುತಾಭ್ಯಾಂ ಕ್ಷಿಪ್ರಂ ಮಮಾದ್ಯ ವಿಚಯೇ ಭವ ಚಕ್ಷುಷೋತಃ. ನಾನು ಅವನ ಮಾವ, ದುರ್ಬಲತಮ, ಬಹಳ ದುರ್ಬಲ. ಬಲಿನಾಂ ವರಿಷ್ಠಂ, ಅತ್ಯಂತ ಬಲಿಷ್ಠನಾದ ನಿನ್ನನ್ನ ಒಂದು ಬಾರಿ ನೋಡಿಕೊಂಡು ಸುತಾಭ್ಯಾಂತ ಹಿತ ನನ್ನ 2 ಮಗಳಂದಿರಿಂದ ಕೂಡಿಕೊಂಡು ತಪೋವನ ಮಥೋ ಯಾಸ್ಯ, ತಪೋವನಕ್ಕೆ ಹೋಗ್ಬಿಡ್ತೇನೆ, ಒಮ್ಮೆ ಬಾರೋ. ಏನು, ನಾನು ಅತ್ಯಂತ ದುರ್ಬಲ, ನನ್ನ ಈ ಮಗಳಂದಿರನ್ನ ಕರ್ಕೊಂಡು ತಪೋವನಕ್ಕೆ ಹೊಟ್ಟೋಗ್ತೇನೆ, ತಪೋವನಕ್ಕೆ ಹೋಗೋ ಮೊದಲು ಒಮ್ಮೆ ನಿನ್ನನ್ನು ನೋಡೋಣ ಅಂತ ಇದ್ದೀನಿ ಬಾಪ್ಪ, ನಾನು ಕೈಲಾಗದವ. ಇದು ಅಪಹಾಸ. ಸಾಕ್ಷೇಪಮೀರಿತಮಿದಂ ಬಲದರ್ಪ ಪೂರ್ಣಂ ಆತ್ಮಾಪಹಾತ ಸಹಿತಂ ಭಗವಾನ್ ನಿಚಮ್ಯ ಸತ್ಯಂ ತದಿತ್ತಿರುವಚೋರ್ಥವದಭ್ಯುದೀರ್ಯ ಮಂದಂ ಪ್ರಹಸ್ಯ ನಿರಗಾತ್ ಸಹಿತೋ ಬಲೇನ. ಹೀಗೆ ಆಕ್ಷೇಪದಿಂದ ಕೂಡಿರುವಂತಹ, ಬಲದ ದರ್ಪದಿಂದ ಕೂಡಿರುವ, ಆತ್ಮ ಅಪಹಾಸದಿಂದ ಕೂಡಿರುವ ಈ ಮಾತನ್ನ ದೇವರು ಕೇಳಿ ಸತ್ಯಂ ತತ್, ಹೌದು ಅವನು ಅಂದುಕೊಂಡಿದ್ದು ದಿಟ, ಹಾಗೆಯೇ ಆಗಲಿ ಅಂತ ಹೇಳಿ ದೇವರು ಹೇಳಿ ಮಂದಂ ಪ್ರಹಸ್ಯ ಮುಗುಳು ನಕ್ಕು ನಿರಗಾತ್ ಸೈನ್ಯದಿಂದ ಕೂಡಿಕೊಂಡು ಹೊರಬಂದ. ದ್ವಾರೇ ತುತಾತ್ಯಕ್ಕೆ ಪುರಸ್ತರಮಾತ್ಮ ಸೈನ್ಯಂ ತ್ರಿಶ್ವಭ್ಯುದೀರ್ಯ ಭಗವಾನ್ ಸ್ವಯಮುತ್ತರೇಣ ರಾಮದ್ವಿತೀಯ ಉದಗಾನ್ಮಗಧಾಧಿರಾಜಂ ಯೋದ್ಧುಂ ನೃಪೇಂದ್ರ ಕಟಕೇನ ಯುತಂ ಪರೇತಃ. ದ್ವಾರೇಶು ಸಾತ್ಯಕಿ ಪುರಸ್ಸರಂ, ಸಾತ್ಯಕಿ ಮೊದಲಾದವರ ಜೊತೆಗೆ ಸೈನ್ಯವನ್ನ 3 ವಿಭಾಗ ಮಾಡಿ, ಉತ್ತರ ದಿಕ್ಕಿನಲ್ಲಿ ರಾಮ ಹಾಗೂ ಕೃಷ್ಣ ಇಬ್ಬರೇ ಹೊರಗಡೆ ಬಂದ್ರಂತೆ, ಅಂದ್ರೆ ನಾವಿಬ್ಬರೇ ಯುದ್ಧ ಮಾಡುತ್ತೇವೆ ಅಂತ. ಯೋದ್ಧುಂ ನೃಪೇಂದ್ರ ಕಟಕೇನ ಯುತಂ ಪರೇತಃ, ಎಲ್ಲರ ಜೊತೆಗೆ ಯುದ್ಧ ಮಾಡಲು ಬಂದ. ದೇವರು ಈ ರೀತಿ 3 ವಿಭಾಗಿಸಿದನಲ್ಲ, ಇದನ್ನ ವಾದಿರಾಜರು ರುಕ್ಮಿಣೀಶ ವಿಜಯದಲ್ಲಿ ಇದರ ಅಧ್ಯಾತ್ಮ ಪರವಾಗಿ ಹೇಗೆ ಚಿಂತನೆ ಮಾಡೋದು ಅಂತ, ಸೇನೆಯನ್ನ ದೇವರು 3 ಭಾಗವಾಗಿ ವಿಂಗಡಿಸಿದ. ಅದು ಗಾಯತ್ರಿಯ 3 ಪಾದದಂತೆ ಕಂಗೊಳಿಸ್ತಾ ಇತ್ತು ಅಂತ ಹೇಳ್ತಾರೆ. ಗಾಯತ್ರಿ 24 ಅಕ್ಷರ, 3 ಪಾದ ತಾನೆ, 8 ಅಕ್ಷರದ 1 ಪಾದ, 3 ಪಾದ 8 3 24, 24 ಅಕ್ಷರಗಳಿರುವ 3 ಪಾದದ ಗಾಯತ್ರಿಯ ಛಂದಸ್ಸಿನ ತರಹ ದೇವರು 3 ಸೈನ್ಯದ 3 ಭಾಗ, ದೇವರು ಮಾಡಿದ ಸೈನ್ಯದ 3 ಭಾಗ ಕಂಗೊಳಿಸ್ತಾ ಇತ್ತು ಅಂತ ವಾದಿರಾಜರು ರುಕ್ಮಿಣೀಶ ವಿಜಯದಲ್ಲಿ ಹೇಳ್ತಾರೆ. ಅಂದ್ರೆ ತನ್ಮೂಲಕ ಅನುಸಂಧಾನ ಹೇಗೆ ಮಾಡಬಹುದು ಅಧ್ಯಾತ್ಮಾರ್ಥ ಅಂತ.
ದ್ವಾರೇಚು ಸಾತ್ವಿಕಿ ಪುರಸ್ತರಮಾತ್ಮ ಸೈನ್ಯಂ ತ್ರಿಶ್ವಭ್ಯುದೀರ್ಯ ಭಗವಾನ್ ಸ್ವಯಮುತ್ತರೇಣ ರಾಮದ್ವಿತೀಯ ಉದಗಾನ್ ಮಗಧಾಧಿರಾಜಂ ಯೋದ್ಧುಂ ನೃಪೇಂದ್ರ ಕಟಕೇನ ಯುತಂ ಪರೇತಃ ತಸ್ಯೇಚ್ಛಯೈವ ಪೃಥಿವೀಮವತೇರುರಾಚು ತಸ್ಯಾಯುಧಾನಿ ಸುಬಲಸ್ಯ ಸುಭಾಸ್ವರಾಣಿ ಶಾರ್ಂಗಾತಿ ಚಕ್ರಧರತೂಣಗದಾ ಸ್ವಕೀಯ ಜಗ್ರಾಹ ದಾರುಕರತೆ ದಾರುಕ ಗೃಹೀತ ರಥೆ ಸ್ಥಿತ ಸಹ. ದೇವರು ಬಯಸಿದ ದೇವರ ಸಂಕಲ್ಪದಂತೆ ಪೃಥಿವೀಂ ಅವತೇರುರಾಶು, ಬಲರಾಮನ ಮತ್ತು ಕೃಷ್ಣನ ಆಯುಧಗಳು ಆಗಸದಿಂದ ಕೆಳಗಡೆ ಇಳಿದವು. ಶಾರ್ಂಗಾಸಿ ಚಕ್ರಧರತೂಣ ಗದಾಹ, ಶಾರ್ಂಗ ಅನ್ನುವ ಬಿಲ್ಲು, ನಂದಕ ಅಂತನ್ನುವ ಕತ್ತಿ, ಸುದರ್ಶನ ಅನ್ನುವ ಚಕ್ರ, ಪಾಂಚಜನ್ಯ ಅನ್ನುವ ಶಂಖ, ಕೌಮೋದಕಿ ಅನ್ನುವ ಗದೆ, ಹೀಗೆ ತನ್ನದಾಗಿರುವ ಅದನ್ನ ಏರಿ ದಾರುಕ ಗೃಹೀತ ರಥೆ ಸ್ಥಿತ ಸಹ, ದಾರುಕ ಅನ್ನುವ ಸಾರಥಿ ನೇರವಾಗಿ ವೈಕುಂಠದಿಂದ ಇಳಿದು ಬಂದವ. ಅಮುಕ್ತ ಸ್ಥಾನದಲ್ಲಿ ಇರುವ ದೇವರ ಸೇವಕ ಅವನು, ದಾರುಕ ಅಂತ. ಅವನು ಇಳಿದು ಬಂದ, ಅವನ ರಥದಲ್ಲಿ ಇವನು ಕುಳಿತುಕೊಂಡ. ಅವನ ಸಾರಥ್ಯ ಕೃಷ್ಣನೇ ರಥಿಕ. ಆರುಷ್ಯ ಭೂಮಯ ರಥಂ ಪ್ರತಿಯುಕ್ತಮಶ್ವೈ ವೇದಾತ್ಮಕೈರ್ಧನುರದಿಜ್ಯಮಥ ಪ್ರಗೃಹ್ಯ ಶಾರ್ಂಗಂ ಶರಾಂಶ್ಚ ನಿಶಿತಾನ್ ಮಗಧಾಧಿರಾಜಮುಗ್ರಂ ನೃಪೇಂದ್ರ ಸಹಿತಂ ಪ್ರಯಯೋ ಜವೇನ. ಆರುಷ್ಯ ಭೂಮಯ ರಥಂ, ದೇವರ ರಥಕ್ಕೆ ಯಾರು ಅಭಿಮಾನಿನಿ ಅಂತಂದ್ರೆ ಭೂಮಿಗೆ ಯಾರು ಅಭಿಮಾನಿನಿಯೋ ಅವಳೇ. ಇದರಿಂದ ಅಧ್ಯಾತ್ಮಾರ್ಥವನ್ನು ಹೇಳ್ತಾ ಇದ್ದಾರೆ. ದೇವರ 4 ಕುದುರೆಗಳು, ದೇವರ ರಥದ 4 ಕುದುರೆಗಳು ಯಾವುದು ಅಂತಂದ್ರೆ ವೇದಾಭಿಮಾನಿಗಳೇ ಕುದುರೆಗಳಾಗಿ ಇದ್ರು. ವೇದಾತ್ಮಕೈ ಅಶ್ವೈಹಿ, ಈ ತರಹದ ರಥವನ್ನ ಏರಿ ಮಗಧಾಧಿರಾಜ ಉಗ್ರಂ, ಜರಾಸಂಧನನ್ನ ಯುದ್ಧ ಮಾಡಲಿಕ್ಕೆ ಅಂತ ಹೊರಟ. ನೃಪೇಂದ್ರ ಸಹಿತಂ ಪ್ರಯಯೌ ಜವೇನ. ಈ ಅಧ್ಯಾತ್ಮಾರ್ಥದ ಒಂದು ಚಿಂತನೆಯನ್ನ ನಾರಾಯಣ ಪಂಡಿತರು ಮಧ್ವವಿಜಯದಲ್ಲಿ ಬಳಸಿದ್ದಾರೆ. ವಿಷ್ಣು ತತ್ವ ನಿರ್ಣಯ ಗ್ರಂಥದ ಮಹತ್ವವನ್ನು ಹೇಳುವಾಗ ಅವರೊಂದು ಮಾತು ಹೇಳ್ತಾರೆ. ಏಕಾಕಿ ಕಿಲಯಶ್ಚಕ್ರೇ ಪದಂ ಮೌಲಿಷು ವಿದ್ವಿಷಾಂ ತತ್ವ ನಿರ್ಣಯ ಪಾರ್ಥೋಯಂ ಕೇನ ನಾಮ ನ ಪೂಜ್ಯತೆ ಅಂತ. ತತ್ವ ನಿರ್ಣಯ ಅಂತನ್ನುವ ಅರ್ಜುನ, ತತ್ವ ನಿರ್ಣಯ ಗ್ರಂಥ ಅನ್ನುವ ಅರ್ಜುನ ಒಬ್ಬನೇ ಎಲ್ಲ ಪ್ರತಿವಾದಿಗಳನ್ನ ಎದುರಿಸಿದ. ಅಲ್ಲಿಯೂ ಅಷ್ಟೆ, 4 ಕುದುರೆಗಳು, 4 ವೇದಗಳು. ತತ್ವ ನಿರ್ಣಯ ಅನ್ನೋದು ಭೂಮಿಯ ರಥ. ಈ ಭೂಮಿಯ ಸಮಸ್ತ ನಡೆಗಳ ಸಾರ ಅಲ್ಲಿದೆ. ಆಮೇಲೆ 4 ವೇದಗಳು, ನಡೆಸ್ತಾ ಇರುವವ ವಾಸಿಷ್ಠ ಕೃಷ್ಣ. ಆ ಕುದುರೆಗಳನ್ನ ರಥಕ್ಕೆ ಸೂತ್ರದಿಂದ ಬೆಸೆದಿದ್ದಾನೆ, ಬ್ರಹ್ಮಸೂತ್ರದಿಂದ. ಅದರಲ್ಲಿ ಕುಳಿತಿರುವಂತಹ ತತ್ವ ನಿರ್ಣಯ ಅನ್ನುವ ಅರ್ಜುನ ಅಂತ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ. ಅದು ಅವರು ಹೇಳಿದ್ದಲ್ಲ, ಅವರ ಅಪ್ಪ ಮಧ್ವಾಚಾರ್ಯರನ್ನ ಸ್ತೋತ್ರ ಮಾಡ್ತಾ ಹೇಳಿದ್ದು. ಅದನ್ನ ಇವರು ದಾಖಲಿಸಿದ್ದಾರೆ. ಆ ಒಂದು ಚಿಂತನೆ ಅನ್ನೋದು ತಾತ್ಪರ್ಯ ನಿರ್ಣಯದ ಈ ಭಾಗದಿಂದ ಪ್ರಭಾವಿತವಾಗಿದೆ. ಆರುಷ್ಯ ಭೂಮಯ ರಥಂ ಪ್ರತಿಯುಕ್ತಮಶ್ವೈರ್ ವೇದಾತ್ಮಕೈರ್ ಧನುರಧಿಜ್ಯ ಮಥ ಪ್ರಗೃಹ್ಯ ಶಾರ್ಂಗಂ ಶರಾಂಶ್ಚ ನಿಶಿತಾನ್ ಮಗಧಾಧಿರಾಜ ಮುಗ್ರಂ ನೃಪೇಂದ್ರ ಸಹಿತಂ ಪ್ರಯಯೌ ಜವೇನ ಅಂತ. ಹೀಗೆ ಇರುವಂತಹ ಒಂದು ರಥವನ್ನ ದೇವರು ಏರಿದ ಅನ್ನುವಲ್ಲಿಗೆ ನಮ್ಮ ಇವತ್ತಿನ ಚಿಂತನೆಯನ್ನು ಮುಗಿಸಿ ನಾಳೆ ಇದನ್ನು ಮುಂದುವರಿಸೋಣ. ಕೃಷ್ಣಾರ್ಪಣಮಸ್ತು. ನಾಳೆ